ಹೊನ್ನಾವರದ ಇಕೋ ಕಡಲ ತೀರದಲ್ಲಿ ಕೆಲಸ ಮಾಡುತ್ತಿದ್ದ ಲೈಫ್ ಗಾರ್ಡ್ ಸಿಬ್ಬಂದಿ ಮೇಲೆ ಅಧಿಕಾರಿಯೊಬ್ಬರು ಹಲ್ಲೆ ನಡೆಸಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರಿಗೆ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಮನವಿ ಸಲ್ಲಿಸಿದರು. ರವಿವಾರ ಇಕೋ ಕಡಲ ತೀರಗಳಲ್ಲಿ ಕೆಲಸ ಮಾಡುತ್ತಿದ್ದ ಲೈಫ್ ಗಾರ್ಡ್ ಸಿಬ್ಬಂದಿಗೆ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಜಯಂತ್ ಅವರು ನಿಂದಿಸಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಅಧಿಕಾರಿಗಳೇ ಈ ರೀತಿ ಮಾಡಿದರೂ ಆಗಮಿಸಿದ ಪ್ರವಾಸಿಗರು ಏನು ಬೇಕಾದರೂ ಮಾಡಬಹುದು. 2016ರಿಂದ ಲೈಫ್ ಗಾರ್ಡ್ ಸಿಬ್ಬಂದಿಯನ್ನು ಪ್ರವಾಸಿ ತಾಣಗಳಲ್ಲಿ ನಿಯೋಜಿಸಲಾಗಿದ್ದು ಯಾರೂ ಕೂಡ ಹಲ್ಲೆ ಮಾಡಿರಲಿಲ್ಲ. ಮಳೆ, ಚಳಿ, ಬಿಸಿಲು ಎನ್ನದೇ ನಮ್ಮ ಜೀವನವನ್ನ ಪಣಕ್ಕಿಟ್ಟು ಪ್ರವಾಸಿಗರ ರಕ್ಷಣೆ ಮಾಡಿದ್ದೇವೆ. ಇದುವರೆಗೂ 350ಕ್ಕೂ ಹೆಚ್ಚು ಪ್ರವಾಸಿಗರ ಜೀವ ರಕ್ಷಣೆ ಮಾಡಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದೇವೆ. ಆದಾಗ್ಯೂ ನಮಗೆ ಯಾವುದೇ ರೀತಿಯ ಆರೋಗ್ಯ ವಿಮೆಯಾಗಲಿ, ಭತ್ಯೆಯಾಗಲಿ, ಮೂಲಭೂತ ಸೌಕರ್ಯಗಳಾಗಲಿ ದೊರಕುತ್ತಿಲ್ಲ. ಸಂಬಳ ಹೆಚ್ಚಳದ ಕುರಿತು ಅಧಿಕಾರಿಗಳಲ್ಲಿ ತಿಳಿಸಲಾಗಲೂ ಯಾವುದೇ ರೀತಿಯ ಧನಾತ್ಮಕ ಪ್ರತಿಕ್ರಿಯೆ ಬಂದಿಲ್ಲ. ಆದರೂ ಸಹ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರ ರಕ್ಷಣೆಯನ್ನ ಅವಿರತವಾಗಿ ಮಾಡುತ್ತಾ ಬಂದಿರುತ್ತೇವೆ ಎಂದರು. ವಿನಾಕಾರಣ ಅಧಿಕಾರಿಗಳು ಹಲ್ಲೆ ಮಾಡುವುದು, ನಿಂದಿಸುವುದು ಸರಿಯಲ್ಲ. ಇಕೋ ಕಡಲ ತೀರದಲ್ಲಿ ಹಲ್ಲೆಗೊಳಗಾದ ಸಿಬ್ಬಂದಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಕೆಲಸ ಕೊಟ್ಟಂಥ ಅಧಿಕಾರಿಗಳು ಬಂದುಬಿಟ್ಟು ಜನರ ಮಧ್ಯೆ ನಿಲ್ಲಿಸಿ ಡ್ಯೂಟಿಲಿ ಇದ್ದಾಗ ಕೊರಳುಪಟ್ಟಿ ಹಿಡಿದು ಅವನಿಗೆ ಹೊಡೆದು ಕೆಟ್ಟ ಮಾತಲ್ಲಿ ಬೈಯೋದೆಲ್ಲ ಮಾಡಿದ್ದಾರೆ. ಅಧಿಕಾರದಲ್ಲಿದ್ದವರು ಇವರೇ ಹೀಗೆ ಮಾಡ್ತಾರೆ. ಜನಸಾಮಾನ್ಯರು ಇನ್ನೂ ಬಂದು ಮಾಡಿದ್ರೆ ನಮ್ಮನ್ನು ಕೇಳೋರು ಯಾರು? ಈಗ ನಮಗೆ ಸೆಕ್ಯೂರಿಟಿ ಬೇಕು. ಈಗ ಅಧ್ಯಕ್ಷರು ಯಾರಿದ್ದಾರೆ ಅವ್ರ ಹತ್ರ ನಾವು ಮನವಿ ಮಾಡ್ಕೊಳ್ಳಿ ಬಂದಿದ್ದೀವಿ. ನಮಗೆ ಕೆಲಸಕ್ಕೆ ಈಗ ನಾವು ಅಲ್ಲಿ ಕರ್ತವ್ಯ ಮಾಡಬೇಕಾ ಬೇಡವಾ, ಅದಕ್ಕೆ ನಮಗೆ ಸೆಕ್ಯೂರಿಟಿ ಬೇಕು. ಇಷ್ಟು ದೊಡ್ಡ ಇಶ್ಯೂ ಆದಮೇಲೆ ನಾಳೆ ನಮಗೆ ರಿವೆನ್ಯೂ ತೊಗೊಳ್ಳೋಂಥ ಅವಕಾಶ ಇರ್ಬೋದು, ತೊಗೊಳ್ಬೋದು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಾಡ್ಬೋದು. ಅವರು ಇದಕ್ಕೆ ಅನ್ಫಿಟ್ ಅಂತ ಜನರು ನಮ್ಮ ಲೈಫ್ ಗಾರ್ಡ್ ಜೊತೆ ಇಷ್ಟು ವರ್ಷದಲ್ಲಿ ಯಾರು ಒಂದು ಅಧಿಕಾರಿಗಳು ಕೆಟ್ಟದಾಗ ದುರ್ವರ್ತನೆ ತೋರಿದವರು ಇಲ್ಲ. ಇವರೇ ಆ ಥರ ಮಾಡಿದ್ದಾರೆ. ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ನಾವು ಕೇಳ್ಕೊಡ್ತೀವಿ. ಮತ್ತು ನಮ್ಮ ಲೈಫ್ ಗಾರ್ಡ್ಸ್ಗೆ ಏನೇನು ಸೆಕ್ಯೂರಿಟಿ ಬೇಕು ಅದನ್ನೆಲ್ಲ ಒದಗಿಸ್ಕೊಡ್ಬೇಕು. ನಮಗೆ ಒಂದು ಡ್ರೆಸ್ ಇಲ್ಲ, ಅರ್ಧದ ಬಟ್ಟೆಯಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀವಿ. ಇಕ್ವಿಪ್ಮೆಂಟು ನಮ್ಮ ನಾಡ ದೋಣಿ ಕೊಟ್ಟಂಥದ್ದು ಬಾಯ್ ತಂದು ನಾವು ಈ ಸಲ ಡ್ಯೂಟಿ ಮಾಡಿದ್ದೀವಿ. ಯಾವುದೇ ಒಂದು ಲೈಫ್ ಇನ್ಶೂರೆನ್ಸ್ ಇಲ್ಲ, PF ESI ಏನಿಲ್ಲ. ಕಡಿಮೆ ಸಂಬಳ 14,000ದಲ್ಲಿ ದುಡಿತಾ ಇದ್ದೀವಿ. ಈಗಿನ ದಿನಮಾನದಲ್ಲಿ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಅದಕ್ಕೆ ಈಗ ತುಂಬ ಕಡಿಮೆ ಆಗ್ತಿದೆ. ಪರ್ ಡೇ ಅಂದರೆ ಗೌರವಧನ ಅಂದರೆ 460ರಲ್ಲಿ ದುಡಿತಾ ಇದ್ದೀವಿ. ಒಂದು ಕೂಲಿ ಕಾರ್ಮಿಕನಾದರೂ ಒಂದು ದಿನಕ್ಕೆ 700ರಿಂದ 800 ರೂಪಾಯಿ ದುಡಿತಾ ಇದ್ದಾನೆ. ಆದರೆ ನಮಗೂ ಕಡಿಮೆ ದುಡಿತಾ ಇದ್ದೀವಿ. ಲೈಫ್ ಗಾರ್ಡ್ಸಿಂದ ಪ್ರವಾಸೋದ್ಯಮಕ್ಕೂ ಒಂದು ಒಳ್ಳೆಯ ಹೆಸರಿದೆ, ಜನರಿಗೂ ಉಪಯೋಗ ಇದೆ. ಹಾಗಾಗಿ ನಮ್ಗೆ ಉದ್ಯೋಗ ಭದ್ರತೆ ನೀಡಿ ಮತ್ತು ಚೆನ್ನಾಗಿ ನಮ್ಗೆ ಗೊತ್ತಿಲ್ಲ ಸರ್, ಕಾರಣ ಗೊತ್ತಿಲ್ಲ. ಪ್ರತಿ ಸಲ ನಾವು ಮನವಿ ಕೊಡ್ಲಿಕ್ಕೆ ಬಂದಾಗಲೂ ನಿಮ್ಮದು ಯಾಕಪ್ಪ ಬಂದಿದೆ ಅಂತ ಹೇಳ್ತಾರೆ. ನಾವು ನಮ್ಮದು ಮನವಿ ಕೊಟ್ಟಾದ್ಮೇಲೆ ಆಯಿತಾ ಹೋಗು ಅಂತ ಅಷ್ಟೇ ಹೇಳ್ತಾರೆ. ನಾವು ಮಾಡ್ತೀವಿ ಅಂತ ಇಲ್ಲಿವರೆಗೂ ಆಶ್ವಾಸನೆ ಕೊಟ್ಟಿದ್ದಾರೆ ಬಿಟ್ಟರೆ ನಮಗೆ ಯಾವುದೇ ಆಶ್ವಾಸನೆ ಕೊಟ್ಟಂಥದ್ದು ಇನ್ನೂ ಇಲ್ಲಿವರೆಗೂ ಈಡೇರಿಲ್ಲ. ಇಕ್ವಿಪ್ಮೆಂಟಿನ ಡ್ರೆಸ್ ಕೆಲಸದಲ್ಲಿ ಯಾವುದರಿಂದಲೂ ಈಡೇರಿಲ್ಲ. ಸ್ಯಾಲ್ರಿ ಬರ್ತದೆ. ಸ್ಯಾಲ್ರಿ 2.5 ತಿಂಗಳಿಗೆ ಒಂದು ಸಲ ಆಗುತ್ತೆ. ಮೇಡಮ್ ಅವ್ರು ಕೇಳಿದರೆ ನಾನು ಪ್ರತಿ ತಿಂಗಳು ಸಹಿ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ನಮಗೆ 2.5 ತಿಂಗಳಿಂದ ಆಗುತ್ತೆ. ಈಗ ನವೆಂಬರ್, ಡಿಸೆಂಬರ್ 2 ತಿಂಗಳು ಪೇಮೆಂಟ್ ಆಗಿಲ್ಲ. ಈ ಮಂತ್ ಕಳೆದ 2 ತಿಂಗಳಾಯ್ತು ವೇತನ ಆಗಿದೆ. ಕಳೆದ 5 ತಿಂಗಳಲ್ಲಿ 2 ಸಲ ಪೇಮೆಂಟ್. ಬೀಚಲ್ಲಿ ಲೈಫ್ ಗಾರ್ಡ್ ಮತ್ತು DD ಟೂರಿಸಮ್ ಅವರಿಗೆ ಇಶ್ಯೂ ಆಗಿದೆ ಅಂತ ಈಗ ಲೈಫ್ ಗಾರ್ಡ್ಸ್ ಅವರು ಕೆಲವೊಬ್ಬರು ಬಂದು ನಮಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು. ಅವರ ಸೈಡಿಂದ ಏನಾಗಿದೆ ಅಂತ ಬ್ರೀಫಾಗಿ ನಮಗೆ ತಿಳಿಸಿದರು. ಅವತ್ತು ಡ್ಯೂಟಿನಲ್ಲಿ ಯಾರು ಇದ್ದಾರೆ ಅಂತ ಕೇಳ್ಕೊಂಡಿದ್ದೀವಿ ಅವರ ಜೊತೆಗೆ. ಸೊ ನಮ್ಮ ಸೈಡಿಂದ ಅವತ್ತು ಯಾರು ಪೊಲೀಸ್ ಇದ್ದರು ಮತ್ತು CSP ಯಾರು ಡ್ಯೂಟಿನಲ್ಲಿ ಇದ್ದರು ಅವ್ರ ಸೈಡಿಂದನೂ ಒಂದು ಬಾರಿ ಮಾಹಿತಿ ತಗೊಂಡು ಸಿಟುವೇಶನ್ ಏನಾಗಿದೆ ಅಂತ ವೆರಿಫೈ ಮಾಡಿ ಸೂಕ್ತ ಕ್ರಮ ತಗೊಳ್ತೀವಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.